ಈ ಇಂಟರ್ಮಿಟೆಡ್ ಫಾಸ್ಟಿಂಗಲ್ಲಿ ಯಾವಾಗ ತಿನ್ನಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡ್ತೀವಿ. ಚೀಟಿಂಗ್ ಡೇ ಅಂತ ಏನಾದರೂ ಸರಿ ತಿನ್ನೋದು, ಯಾವಾಗಾದರೂ ಸರಿ ತಿನ್ನೋದು. ಇನ್ನು ಹೈ ಪ್ರೋಟೀನ್ ಅಂತ ಹೇಳಿ ಚಿಕನ್ ಇರ್ಬೋದು ಅಥವಾ ಪನೀರ್ ಇರ್ಬೋದು, ಅದನ್ನೇ ಯಥೇಚ್ಛವಾಗಿ ತಿನ್ನೋದು, ಅದನ್ನು ಮಾಡ್ತಾರೆ. ಈ ಎರಡೇ ಊಟವನ್ನು ನಮ್ಮ ಆಯುರ್ವೇದದಲ್ಲಿ ಮೊದಲಿಂದ ಹೇಳಿರ್ತಕ್ಕಂಥದ್ದು. ಇದನ್ನೇ ನಾವು ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಹೊಸದಾಗಿ ಟ್ರೆಂಡನ್ನು ಶುರು ಮಾಡ್ಕೊಂಡಿದ್ದೇವೆ. ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಲಂಘನಂ ಪರಮೌಷಧಂ ಅಂತ. ನಮಸ್ಕಾರ, ನಾನು ಡಾಕ್ಟರ್ ರೇಖಾ, ಮಹಾನಸ ಆಯುರ್ವೇದ ತಜ್ಞೆ. ತುಂಬ ಜನ ನಮ್ಮಲ್ಲಿ ಈ ಇಂಟರ್ಮಿಟೆಡ್ ಫಾಸ್ಟಿಂಗ್ ಬಗ್ಗೆ ಕೇಳ್ತಾ ಇರ್ತಾರೆ. ಈ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತಂದರೆ ಬೇರೆ ಎಲ್ಲ ಡಯಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಏನನ್ನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡಿದ್ರೆ, ಈ ಇಂಟರ್ಮಿಟೆಡ್ ಫಾಸ್ಟಿಂಗಲ್ಲಿ ಯಾವಾಗ ತಿನ್ನಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡ್ತೀವಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ದಿನದಲ್ಲಿ ಒಂದು 8 ಗಂಟೆ ಏನು ಬೇಕೋ ಅದನ್ನು ತಿನ್ನುವಂಥದ್ದು, ಇನ್ನು ಉಳಿದ 16 ಗಂಟೆ ಏನನ್ನು ಕೂಡ ತಿನ್ನದೆ ಹಾಗೆ ಫಾಸ್ಟಿಂಗ್ ಇರ್ತಕ್ಕಂಥದ್ದು. ಇದನ್ನು ನಾವು ಯೂಶ್ವಲಿ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಯಾವ ಥರ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಈ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತಂದರೆ 5:2 ಅಂತ ಹೇಳ್ತಾರೆ. ಅಂತಂದರೆ ವಾರದ 5 ದಿನ ಅವ್ರ ಡಯಟ್ ಸ್ಟ್ರಿಕ್ಟಾಗಿರುತ್ತೆ. ಹಾಗೆ ವೀಕೆಂಡ್ ಇನ್ನು 2 ದಿನ ಏನಿರುತ್ತೆ ಚೀಟಿಂಗ್ ಡೇ ಅಂತ, ಏನಾದರೂ ಸರಿ ತಿನ್ನೋದು, ಯಾವಾಗಾದರೂ ಸರಿ ತಿನ್ನೋದು. ಸೊ 5 ದಿನ ನಾವು ಡಯಟ್ ಮಾಡ್ತೀವಲ್ವಾ, ಅಲ್ಲಿ ನಮಗೆ ಪ್ರಾಪರಾಗಿ ಹೆಲ್ತ್ ಮೇಂಟೈನ್ ಆಗುತ್ತೆ. ಇನ್ನು 2 ದಿನ ನಾವು ಚೀಟಿಂಗ್ ಮಾಡ್ತೀವಿ, ಪರವಾಗಿಲ್ಲ ಅಂತ. ಮತ್ತೊಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ 5 ದಿನ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಔಟ್ಸೈಡ್ ತಿನ್ನುವಂಥದ್ದು. ಇನ್ನು ವಾರದ ಕೊನೆ 2 ದಿನ ಏನು ಹೆಲ್ದಿ ಬೇಕೋ ಅದನ್ನು ಮನೇಲಿ ಮಾಡ್ಕೊಂಡು ತಿನ್ನೋದು. ಈ ಥರ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತಂದರೆ ಜನ ಅವರವರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಏನು ಬೇಕೋ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದು ಮಿಸ್ಕನ್ಸೆಪ್ಷನ್ ಏನು ಅಂತಂದರೆ, ಈ 8 ಗಂಟೆ ಏನಾದರೂ ತಿನ್ನೋದು ಅಂತ ಕಾನ್ಸೆಪ್ಟ್ ಇದೆಯಲ್ಲ, ದಿನದ 8 ಗಂಟೆ ಒಳಗಡೆ ಏನಾದರೂ ಸರಿ ನಾವು ತಿನ್ಕೊಳ್ಬೇಕು ಅಂತ. ಅದರಲ್ಲಿ ಈ ಹೆಲ್ದಿ ಅಂತ ಹೇಳಿ ಎಷ್ಟೊಂದು ಜನ ಗ್ರೀನ್ ಟೀ ಕುಡಿಯುವಂಥದ್ದು ಅಥವಾ ಬ್ಲ್ಯಾಕ್ ಟೀ ಕುಡಿಯುವಂಥದ್ದು, ಅದನ್ನು 0 ಕ್ಯಾಲೋರಿ ಫುಡ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಡೈಜೆಷನ್ ಚೆನ್ನಾಗಾಗತ್ತೆ ಅಂತ ತಿಂತಾರೆ. ಇನ್ನು ಹೈ ಪ್ರೋಟೀನ್ ಅಂತ ಹೇಳಿ ಚಿಕನ್ ಇರ್ಬೋದು ಅಥವಾ ಪನೀರ್ ಇರ್ಬೋದು, ಅದನ್ನೇ ಯಥೇಚ್ಛವಾಗಿ ತಿನ್ನೋದು, ಅದನ್ನು ಮಾಡ್ತಾರೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತಂದರೆ, ಈ ಟೀ ಇರ್ಬೋದು, ಚಿಕನ್ ಇರ್ಬೋದು ಅಥವಾ ಎಗ್ ಇರ್ಬೋದು, ಇದೆಲ್ಲ ಕೂಡ ಪಿತ್ತವನ್ನು ಜಾಸ್ತಿ ಮಾಡುತ್ತೆ. ಯೂಶ್ವಲಿ ಇಂಟರ್ಮಿಟೆಡ್ ಫಾಸ್ಟಿಂಗ್ ಎಲ್ಲ ಮಾಡುವಂಥವ್ರು ಏನು ಅಂತಂದರೆ, ನಾನು ವೆಯ್ಟ್ ಲಾಸ್ ಆಗಬೇಕು ಅಥವಾ ಹೆಲ್ತ್ ಕಾನ್ಷಿಯಸ್ ಇರ್ತಕ್ಕಂಥವ್ರು. ಇಲ್ಲಿ ನಾವು ಪಿತ್ತ ಜಾಸ್ತಿ ಆಗುವಂತಹ ಫುಡ್ಗಳನ್ನು ನಾವು ತಗೊಂಡಾಗ, ಅದ್ರ ಜೊತೆ ಫಾಸ್ಟಿಂಗ್ ಕೂಡ ಮಾಡಿದಾಗ, ಅಲ್ಲಿ ಆತನಿಗೆ ತುಂಬ ಪಿತ್ತ ರಿಲೇಟೆಡ್ ಇಶ್ಯೂಗಳು ಶುರುವಾಗೋದಿರ್ಬೋದು ಅಥವಾ ಹಾರ್ಮೋನ್ ರಿಲೇಟೆಡ್ ಇಶ್ಯೂಗಳು ಶುರುವಾಗೋದಿರ್ಬೋದು, ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅನ್ನೋದು ಏನು ಹೊಸ ಕಾನ್ಸೆಪ್ಟ್ ಅಂತೇನಲ್ಲ. ಆಯುರ್ವೇದದಲ್ಲಿ ಮೊದಲಿಂದ ಹೇಳೋದೇನು ಅಂದರೆ, ದಿನಕ್ಕೆ 2 ಹೊತ್ತು ಊಟ ಅಂತ. ಬೆಳಿಗ್ಗೆ 1 ಹೊತ್ತು ಅಂದರೆ ಪಿತ್ತಕಾಲ ಅಂತ ಏನು ಹೇಳ್ತೀವಿ, ಅಲ್ಲಿ ಒಂದು ಮಧ್ಯಾಹ್ನದ 2 ಗಂಟೆ ಒಳಗಡೆ ಒಂದು ಹೆವಿಯಾಗಿರ್ತಕ್ಕಂಥ ಊಟವನ್ನು ಮಾಡೋದು. ಹಾಗೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯಾಸ್ತಕ್ಕೆ ಮುಂಚೆ ಸ್ವಲ್ಪ ಲೈಟಾಗಿರ್ತಕ್ಕಂಥ ಫುಡ್ಡನ್ನು ಊಟ ಮಾಡೋದು. ಈ 2 ಊಟವನ್ನು ನಮ್ಮ ಆಯುರ್ವೇದದಲ್ಲಿ ಮೊದಲಿಂದ ಹೇಳಿರ್ತಕ್ಕಂಥದ್ದು. ಇದನ್ನೇ ನಾವು ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಹೊಸದಾಗಿ ಟ್ರೆಂಡನ್ನು ಶುರು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರೇ ಕೂಡ ಈ ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ನೀವೇನಾದರೂ ಮಾಡೋದೇ ಆದರೂ ಕೂಡ ಬ್ಯಾಲೆನ್ಸ್ಡ್ ಡಯಟ್ ಏನಿದೆ ಅದನ್ನು ಮಾಡಿ. ಬ್ಲ್ಯಾಕ್ ಟೀ ಕುಡಿದ್ರೆ ನಂದು ವೆಯ್ಟ್ ಲಾಸ್ ಆಗುತ್ತೆ ಅಂತನೋ, ಅಥವಾ ಬ್ಲ್ಯಾಕ್ ಕಾಫಿ ಕುಡಿದ್ರೆ ನಂದು ವೆಯ್ಟ್ ಲಾಸ್ ಆಗುತ್ತೆ ಅಂತನೋ, ಅಥವಾ ಹೈ ರಿಚ್ ಓನ್ಲಿ ಪ್ರೋಟೀನ್ ಫುಡ್ ತಿಂದು ನಾನು ಕಾರ್ಬನ್ ತಿಂದೇ ಇಲ್ಲ ಅಂತಂದರೆ ಅಲ್ಲಿ ನನ್ನ ವೆಯ್ಟ್ ಲಾಸ್ ಆಗುತ್ತೆ ಅಂತನೋ, ಈ ರೀತಿಯ ಒಂದು ಮಿಸ್ಕನ್ಸೆಪ್ಷನ್ನ ಇಟ್ಕೊಂಡು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಮಾಡಬೇಡಿ. ಯಾವಾಗಲೂ ಅಷ್ಟೇ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡೋ ಸರಿಯೇ, ತಪ್ಪಂತೇನಿಲ್ಲ. ಅಲ್ಲಿ ಮಾಡ್ತಕ್ಕಂಥ 2 ಊಟ ಏನಿದೆ ಅದು ಬ್ಯಾಲೆನ್ಸ್ಡ್ ಡಯಟ್ ಇರಲಿ. ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಅತಿಯಾದ ಪ್ರೋಟೀನ್ ಸೇವನೆ ಮಾಡಿದ್ರೆ ಅಥವಾ ಅತಿಯಾಗಿರ್ತಕ್ಕಂತಹ ಈ ಕಾಳುಗಳಿರ್ಬೋದು ಅಥವಾ ನಾನ್ ವೆಜ್ ಐಟಮ್ಗಳಿರ್ಬೋದು, ಅದನ್ನು ತಗೊಂಡ್ರೆ ಖಂಡಿತ ಯಾವುದಾದ್ರೂ ದೇಹಕ್ಕೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿನೇ ಇಂಟರ್ಮಿಟೆಡ್ ಫಾಸ್ಟಿಂಗ್ ಏನಿದೆ
ಅದನ್ನು ನಿಯಮಿತವಾಗಿ ಹಾಗೆ ಕನ್ಸಿಸ್ಟೆನ್ಸಿ ಇರಲಿ. ವಾರದ 5 ದಿನ ಬೇರೆ ಥರ ಫುಡ್ಡು ಅಥವಾ ವಾರದ 2 ದಿನ ಬೇರೆ ಥರ ಫುಡ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದು ಕೂಡ ತುಂಬ ತಪ್ಪು. ಸೊ ಕನ್ಸಿಸ್ಟೆನ್ಸಿಯಿಂದ ನಾವು ಮಾಡ್ತಕ್ಕಂತಹ ಫಾಸ್ಟಿಂಗ್ ಏನಿದೆ ಅದು ನಮ್ಮ ದೇಹಕ್ಕೆ ಅನುಕೂಲ. ಇನ್ನು ಈ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಸೇಯಿಂಗ್ ಇದೆ ಸಿಂಪಲ್ಲಾಗಿ, ಲಂಘನಂ ಪರಮೌಷಧಂ ಅಂತ. ಅಂದರೆ ಫಾಸ್ಟಿಂಗ್ ಅನ್ನೋದು ಎಲ್ಲದಕ್ಕಿಂತ ಜಾಸ್ತಿ ಉತ್ತಮವಾದಂಥ ಒಂದು ಔಷಧ ದೇಹಕ್ಕೆ ಅಂತ, ಯಾವುದೇ ಥರದ ಕಾಯಿಲೆಗೆ. ಕೆಲವ್ರು ಹೇಳ್ಬೋದು ನನಗೆ ಫಾಸ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ, ತುಂಬ ಹಸುವಾಗುತ್ತೆ ಅಥವಾ ಸುಸ್ತಾಗುತ್ತೆ, ಅಥವಾ ನಾನು ಫಾಸ್ಟಿಂಗ್ ಇದ್ದ ಹಾಗೇ ತಲೆನೋವು ಬರುತ್ತೆ, ಆಗೋದಿಲ್ಲ ಅಂತ. ಅಂಥವ್ರಿಗೆ ಯಾವ ಥರ ಹೇಳ್ತೀವಿ ಅಂತಂದರೆ, ಲೈಟಾಗಿ ಇರ್ತಕ್ಕಂಥ ಆಹಾರನ ತಿನ್ನಬೇಕು ಅಂತ. ಕಿಚಡಿಯನ್ನಾದರೂ ತಿನ್ಬೋದು, ಅಥವಾ ಕೆಲವೊಂದು ಹಣ್ಣಿನ ಜ್ಯೂಸ್ಗಳನ್ನು ತಿಂತಕ್ಕಂಥದ್ದು, ಅಥವಾ ರಾಗಿ ಗಂಜಿ ಕುಡಿತಕ್ಕಂಥದ್ದು, ಈ ಥರದ್ದು ಕೆಲವೊಮ್ಮೆ ಲೈಟಾಗಿರ್ತಕ್ಕಂಥ ಫುಡ್ಡನ್ನು ನಾವು ಸೇವನೆ ಮಾಡ್ತಾ ಅಲ್ಲೂ ಕೂಡ ನಾವು ಫಾಸ್ಟಿಂಗ್ನ ಮಾಡ್ಬೋದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈಗ ದಿನದಲ್ಲಿ ನಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಏಕಾದಶಿ ದಿನ ಇರ್ಬೋದು ಅಥವಾ ಸಂಕಷ್ಟಿ ದಿನ ಇರ್ಬೋದು, ಹಾಗೆ ಯಾವತ್ತು ತಿಂಗಳಲ್ಲಿ ಒಮ್ಮೆ ಅಥವಾ ತಿಂಗಳಲ್ಲಿ 2 ದಿನ ನಾವು ಫಾಸ್ಟಿಂಗ್ನ ಮಾಡ್ಕೊಂಡು ಬರ್ಬೋದು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲದೇ ಈ ರೀತಿ ನಾವು ಕೂಡ ಫಾಸ್ಟಿಂಗ್ನ ಮಾಡೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಸ್ವಲ್ಪ ಆದರೂ ರೆಸ್ಟ್ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮಲ್ಲಿ ಕರಗಿಸ್ಬೇಕಾಗಿರ್ತಕ್ಕಂಥ ಫ್ಯಾಟ್ ಏನಿದೆ ಅದು ಕೂಡ ಕರಗ್ತಾ ಹೋಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.